ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 17ನೆಯ ವಾರ, ಜುಲೈ 31, 2026 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೆಯ ಅಧ್ಯಾಯ 54ರಿಂದ 58ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು? ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಲ್ಲವೇ? ಯಾಕೋಬ, ಜೋಸೆಫ್, ಸಿಮೋನ, ಯೂದ ಇವರು ಇವನ ಸಹೋದರರಲ್ಲವೇ? ಇವನ ಸೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂತು ಎಂದು ಮಾತಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಸಾಮಾನ್ಯತೆಯ ಹಿಂದೆ ಅಡಗಿರುವ ದೈವಿಕತೆಯನ್ನು ಗುರುತಿಸಿರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಓದುವಂತೆ, ಯೇಸು ಸ್ವಾಮಿ ತಮ್ಮ ಸ್ವಂತ ಊರಾದ ನಜರೇತಿಗೆ ಬಂದು ಪ್ರಾರ್ಥನಾ ಮಂದಿರದಲ್ಲಿ ಅತ್ಯಂತ ಆಳವಾದ ಜ್ಞಾನದಿಂದ ಬೋಧಿಸಿದಾಗ ಆ ಜನರಿಗೆ ಆಶ್ಚರ್ಯವಾಯಿತು. ಪ್ರಿಯರೇ, ಆದರೆ ಆ ಆಶ್ಚರ್ಯವು ಆರಾಧನೆಯಾಗಿ ಬದಲಾಗಲಿಲ್ಲ, ಬದಲಿಗೆ ಅದು ತಿರಸ್ಕಾರವಾಗಿ ಬದಲಾಯಿತು. ಅವರು ಯೇಸುವಿನ ಮಾತುಗಳನ್ನು ಗ್ರಹಿಸುವ ಬದಲು ಯೇಸುವಿನ ಲೌಕಿಕ ಹಿನ್ನೆಲೆಯನ್ನು ಬೆರಳು ಮಾಡಿ ತೋರಿಸಿದರು. ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಲ್ಲವೇ ಎಂದು ಮಾತನಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಆಗ ಯೇಸು ಸ್ವಾಮಿ ಒಂದು ಸತ್ಯವನ್ನು ನುಡಿಯುತ್ತಾರೆ. ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತ್ತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂಬುದಾಗಿ. ಪ್ರಿಯರೇ, ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೈನ್ ರವರು ಜರ್ಮನಿಯಲ್ಲಿ ಶಾಲೆಯಲ್ಲಿದ್ದಾಗ ಅವರ ಶಿಕ್ಷಕರು ಆತನನ್ನು ಕಂಡು, ದಡ್ಡ, ಮಂದಬುದ್ಧಿಯ ಹುಡುಗ, ಇವನು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಕೀಳಾಗಿ ಕಂಡಿದ್ದರಂತೆ. ಆತ ತನ್ನ ಸ್ವಂತ ದೇಶದಲ್ಲಿದ್ದಾಗ ಅವರಲ್ಲಿದ್ದ ಅಪಾರ ಜ್ಞಾನವನ್ನು ಯಾರೂ ಗುರುತಿಸಲಿಲ್ಲ. ನಂತರ ಅವರು ತಮ್ಮ ಪ್ರಸಿದ್ಧ ಸಾಪೇಕ್ಷತಾ ಸಿದ್ಧಾಂತವನ್ನು, ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಮಂಡಿಸಿದಾಗಲೂ ಜರ್ಮನಿಯ ಅನೇಕ ಸಾಂಪ್ರದಾಯಿಕ ವಿಜ್ಞಾನಿಗಳು ಆತನನ್ನು ಒಬ್ಬ ಸಾಮಾನ್ಯ ಕ್ಲರ್ಕ್ ಎಂದು ಅಪಹಾಸ್ಯ ಮಾಡಿ ತಿರಸ್ಕರಿಸಿದರಂತೆ. ಪ್ರಿಯರೇ, ಆದರೆ ಯಾವಾಗ ಐನ್ಸ್ಟೈನ್ ಜರ್ಮನಿಯನ್ನು ತೊರೆದು ಅಮೆರಿಕಕ್ಕೆ ಹೋದರೋ ಅಲ್ಲಿನ ಜಗತ್ತು ಅವರ ಜ್ಞಾನವನ್ನು ಮುಕ್ತವಾಗಿ ಸ್ವೀಕರಿಸಿತು ಮತ್ತು ಅವರಿಗೆ ನೊಬೆಲ್ ಪ್ರಶಸ್ತಿ ಒಲಿಯಿತು. ಸ್ವಂತ ಊರಿನವರ ಸಣ್ಣತನ ಮತ್ತು ಪೂರ್ವಗ್ರಹಗಳು ಒಬ್ಬ ಜ್ಞಾನಿಯ ಜ್ಞಾನವನ್ನು ಹೇಗೆ ಮುಚ್ಚಿ ಹಾಕಲು ಯತ್ನಿಸುತ್ತವೆ ಎಂಬುದಕ್ಕೆ ಐನ್ಸ್ಟೈನ್ ಅವರ ಜೀವನ ಸಾಕ್ಷಿಯಾದರೆ, ನಜರೇತಿನ ಜನರು ಸ್ವತಃ ದೇವಕುಮಾರರಾಗಿದ್ದಂಥ ಪ್ರಭು ಯೇಸು ಕ್ರಿಸ್ತರನ್ನು ತಮ್ಮ ಸಣ್ಣತನದಿಂದ ತಿರಸ್ಕರಿಸಿ ಯೇಸುವಿನ ದೈವಿಕ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ಹಾಗೂ ಐನ್ಸ್ಟೈನ್ ರವರ ಒಂದು ಘಟನೆ ನಮ್ಮ ಜೀವನಕ್ಕೆ 3 ಮುಖ್ಯವಾದಂತಹ ಅಂಶಗಳನ್ನು ನೀಡುತ್ತದೆ. ಮೊದಲನೇದಾಗಿ, ಸಾಮಾನ್ಯತೆಯ ಮುಸುಕಿನ ಹಿಂದೆ ದೈವಿಕತೆಯನ್ನು ಹುಡುಕಲು ನಮಗೆ ಪ್ರೇರಣೆಯನ್ನು ನೀಡುತ್ತದೆ. ಪ್ರಿಯರೇ, ನಜರೇತಿನ ಜನರು ಯೇಸುವಿನ ಸಾಮಾನ್ಯ ಬಡಗಿ ಜೀವನವನ್ನು ನೋಡಿ ಯೇಸುವಿನೊಳಗಿದ್ದಂತಹ ದೈವತ್ವವನ್ನು ಕಳೆದುಕೊಂಡರು. ಇಂದು ಯೇಸು ಸ್ವಾಮಿ ನಮ್ಮ ಬಳಿಗೆ ಬರುವುದು ಆಕಾಶದಿಂದ ಮಿಂಚಿನಂತೆ ಇಳಿದು ಅಲ್ಲ, ಅವರು ನಮ್ಮ ಕುಟುಂಬದ ಸಾಮಾನ್ಯ ಸದಸ್ಯರ ರೂಪದಲ್ಲಿ, ನಮ್ಮ ನೆರೆಯವರ ರೂಪದಲ್ಲಿ, ಬೀದಿಯ ಬಡವನ ರೂಪದಲ್ಲಿ ಅಥವಾ ನಮ್ಮ ಧರ್ಮಸಭೆಯ ಗುರುಗಳ ರೂಪದಲ್ಲಿ ಬರುತ್ತಾರೆ. ಅವರಲ್ಲಿರುವ ಸಣ್ಣ ಪುಟ್ಟ ಕೊರತೆಗಳು ಅಥವಾ ಸಾಮಾನ್ಯತೆಯನ್ನು ನೋಡಿ ನಾವು ಪವಿತ್ರತೆಯನ್ನು ತಿರಸ್ಕರಿಸುತ್ತಿದ್ದೇವೆಯೇ? ಇನ್ನು ಎರಡನೇದಾಗಿ, ನಮ್ಮ ಅವಿಶ್ವಾಸ ದೈವಿಕ ಪವಾಡಗಳನ್ನು ತಡೆದು ನಿಲ್ಲಿಸುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ನಮಗೆ ತಿಳಿಸುವಂತೆ ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ ಎಂಬುದನ್ನು ಅತ್ಯಂತ ನೋವಿನಿಂದ ನಮಗೆ ತಿಳಿಸುತ್ತದೆ. ದೇವರ ಶಕ್ತಿಗೆ ಎಂದೂ ಕೊರತೆ ಇಲ್ಲ, ಆದರೆ ಆ ಶಕ್ತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡಲು ವಿಶ್ವಾಸ ಎಂಬ ಬಾಗಿಲು ತೆರೆದಿರಬೇಕು. ನಾವು ಪ್ರಾರ್ಥಿಸುವಾಗ ಅರ್ಧಂಬರ್ಧ ವಿಶ್ವಾಸದಿಂದ, ನಂಬಿಕೆಯಿಂದ, ಅತಿಯಾದ ತಾರ್ಕಿಕ ಸಂಶಯಗಳಿಂದ ಮತ್ತು ಪೂರ್ವಗ್ರಹಗಳಿಂದ ಪ್ರಾರ್ಥಿಸಿದರೆ ದೈವಿಕ ಕೃಪೆ ಕೆಲಸ ಮಾಡುವುದಿಲ್ಲ. ಪ್ರಿಯರೇ,
ವಿಶ್ವಾಸವೇ ದೇವರ ಪವಾಡಗಳನ್ನು ಆಕರ್ಷಿಸುವಂತಹ ಕಾಂತ. ಇನ್ನು ಮೂರನೇದಾಗಿ ನಮ್ಮ ಅಸೂಯೆ ಮತ್ತು ಪೂರ್ವಗ್ರಹಗಳಿಂದ ಹೊರಬನ್ನಿ. ಪ್ರಿಯರೇ, ನಜರೇತಿನ ಜನರಲ್ಲಿ ನಮ್ಮ ನಡುವೆ ಬೆಳೆದವನು ಈತ ನಮಗಿಂತ ದೊಡ್ಡವನಾಗುವುದೇ ಎಂಬ ಅಸೂಯೆ ಇತ್ತು. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಚರ್ಚ್ ಸಮುದಾಯಗಳಲ್ಲಿ ಅಥವಾ ನಮ್ಮ ಸಹೋದ್ಯೋಗಿಗಳಲ್ಲಿ ಯಾರಾದರೂ ಬೆಳೆದರೆ, ಜ್ಞಾನವಂತರಾದರೆ ಅವರನ್ನು ಪ್ರೋತ್ಸಾಹಿಸುವ ಬದಲು ಅವರ ಹಳೆಯ ಬಡತನವನ್ನು ಅಥವಾ ಹಳೆಯ ತಪ್ಪುಗಳನ್ನು ಎತ್ತಿ ಹಿಡಿದು ತಿರಸ್ಕರಿಸುವ ಸಣ್ಣತನ ನಮ್ಮಲ್ಲಿದೆಯೇ? ಜರ್ಮನಿಯ ವಿಜ್ಞಾನಿಗಳು ಐನ್ಸ್ಟೈನ್ರನ್ನು ತಿರಸ್ಕರಿಸಿದಂತೆ ನಾವು ಇತರರಲ್ಲಿರುವ ದೈವಿಕ ಪ್ರತಿಭೆಯನ್ನು ತುಳಿಯಬಾರದು. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಇಂದು ನಮ್ಮನ್ನು ಕೇಳುತ್ತಿದ್ದಾರೆ. ನೀವು ನನ್ನನ್ನು ಕೇವಲ ಬಡಗಿಯ ಮಗನೆಂದು ನೋಡುತ್ತಿದ್ದೀರೋ ಅಥವಾ ನಿಮ್ಮ ಜೀವನದ ಸರ್ವಶಕ್ತ ರಕ್ಷಕನೆಂದು ನಂಬುತ್ತಿದ್ದೀರೋ? ನಮ್ಮ ಅಹಂಕಾರ, ಸಂಶಯ ಮತ್ತು ಪೂರ್ವಗ್ರಹಗಳನ್ನು ಬದಿಗೆ ಸರಿಸೋಣ. ದೈನಂದಿನ ಸರಳ ಜೀವನದಲ್ಲಿ, ನಮ್ಮ ಮಾತುಗಳಲ್ಲಿ ಮತ್ತು ದಿವ್ಯ ಬಲಿಪೂಜೆಯಲ್ಲಿ ಯೇಸುವಿನ ಜೀವಂತ ಉಪಸ್ಥಿತಿಯನ್ನು ಗುರುತಿಸೋಣ. ನಮ್ಮ ವಿಶ್ವಾಸದ ಬಾಗಿಲನ್ನು ಅಗಲವಾಗಿ ತೆರೆಯೋಣ. ಆಗ ಯೇಸು ನಜರೇತಿನಲ್ಲಿ ಮಾಡಲಾಗದ ಪವಾಡಗಳನ್ನು ನಮ್ಮ ಹೃದಯಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಮತ್ತು ನಮ್ಮ ಇಡೀ ಸಮಾಜದಲ್ಲಿ ಖಂಡಿತವಾಗಿಯೂ ನೆರವೇರಿಸುತ್ತಾರೆ. ಆ ಜೀವಂತ ವಿಶ್ವಾಸದ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇನ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.